ಸಂಸದ ಪ್ರತಾಪ ಸಿಂಹ ವಿರುದ್ಧ ಎಂ ಲಕ್ಷ್ಮಣ್ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ದಾಳಿಯಲ್ಲಿ ಭಾಗಿಯಾಗಿದ್ದಂತಹ ಮನೋರಂಜನ್ ಮತ್ತು ಪ್ರತಾಪ ಸಿಂಹ ಇಬ್ಬರಿಗೂ ಸಂಬಂಧ ಇದೆ. ಪ್ರತಾಪ ಸಿಂಹನ ಕಚೇರಿ ಪರಿಶೀಲನೆಗೆ ನಾವು ದೂರು ಕೊಟ್ಟಿದ್ದೀವಿ. ಸಾಗರ್ ಮನೋರಂಜನ್ ಸಂಸದರ ಕಚೇರಿಯಲ್ಲಿ ಮೀಟ್ ಮಾಡಿದ್ದಾರೆ. ಇಬ್ಬರು ಆರೋಪಿಗಳು ಸಂಸದರ ಕಚೇರಿಯಲ್ಲೇ ಮೀಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕೆಪಿಸಿಸಿ ವಕ್ತಾರ ಎಂ ಲಕ್ಷ್ಮಣ್ ಗಂಭೀರ ಆರೋಪ ಮಾಡಿದ್ದಾರೆ. ಇಬ್ರು ಒಳಗಡೆ ಪಾರ್ಲಿಮೆಂಟ್ ಒಳಗಡೆ ಹೋಗುವಂಥದಕ್ಕೆ ಪ್ರಮುಖವಾದ ಕಾರಣಕರ್ತರು ಆ ಭಾಗದ ಸಂಸದರು ಶ್ರೀಯುತ ಪ್ರತಾಪ್ ಸಿಂಹ. ಪ್ರತಾಪ್ ಸಿಂಹ ಅವರ ಕಾರ್ಯವೈಖರಿ, ಪ್ರತಾಪ್ ಸಿಂಹ ಅವರ ಕ್ಯಾರೆಕ್ಟರಿಸ್ಟಿಕ್, ಪ್ರತಾಪ್ ಸಿಂಹ ಅವರ ಹೋರಾಟ ಕಳೆದ 10 ವರ್ಷಗಳಿಂದ ಮೈಸೂರು ಭಾಗದಲ್ಲಿ, ರಾಜ್ಯದಲ್ಲಿ ಏನು ಅನ್ನುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಕಿಡಿ ಹೊತ್ತಿಸೋದ್ರಲ್ಲಿ ಪ್ರತಾಪ್ ಸಿಂಹ ನಮ್ಮ ರಾಜ್ಯದಲ್ಲಿ ಮೊದಲನೇ ಸ್ಥಾನದಲ್ಲಿದ್ದಾರೆ. 2 ಕೋಮಿನ ನಡುವೆ, ಜನಸಾಮಾನ್ಯರ ನಡುವೆ ಕಿಡಿ ಹೊತ್ತಿಸುವಂಥದಕ್ಕೆ ಆಯ್ಕೆ ಆಗಿರುವಂಥ ಪ್ರತಾಪ್ ಸಿಂಹ. ಈ ಮನೋರಂಜನ್ ಅನ್ನುವಂಥ ವ್ಯಕ್ತಿ ವಿಜಯನಗರ ಅಂತ ದೇವರಾಜೇಗೌಡರ ಮೊದಲನೇ ಸುಪುತ್ರ. ಅವ್ರಿಗೂ ಮತ್ತು ಪ್ರತಾಪ್ ಸಿಂಹ ಅವರಿಗೆ ಸಂಬಂಧ ಏನು ಅನ್ನುವಂಥದ್ದು ಆ ಸ್ಥಳೀಯರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಅವ್ರ ತಂದೆಯವರೇ ಕ್ಯಾಮ್ರಾ ಮುಂದೆ ಬಂದು ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ನಾನು ಪ್ರತಾಪ್ ಸಿಂಹರವರ ಅನುಯಾಯಿ, ಪ್ರತಾಪ್ ಸಿಂಹ ಅವರ ಗೆಲುವಿಗೆ ನನ್ನ ಪ್ರಮುಖವಾದ ಪಾತ್ರ ಇದೆ, ನಾನು ಮೋದಿಯವರ ಫಾಲೋವರು, ಮೋದಿಯವ್ರನ್ನ ಇಷ್ಟಪಡುವಂಥ ವ್ಯಕ್ತಿ ಅಂತ ಅವರೇ ಅಡ್ಮಿಟ್ ಮಾಡ್ಕೊಂಡಿದ್ದಾರೆ. ಅದು ಇಂಡೈರೆಕ್ಟಾಗಿ ಈಸ್ ಎ BJP ವರ್ಕರ್, ಅದರ್ವೈಸ್ ಈಸ್ ಎ ವರ್ಕರ್ ಫಾರ್ ಪ್ರತಾಪ್ ಸಿಂಹ. ನಮಗಿರುವಂಥ ಮಾಹಿತಿ ಪ್ರಕಾರ ಈ ಮನೋರಂಜನ್ ಅನ್ನುವಂಥ ವ್ಯಕ್ತಿ ಈ ವಾಸ್ ಹ್ಯಾಂಡ್ಲಿಂಗ್ IT ಸೆಲ್ ಆಫ್ ಮಿಸ್ಟರ್ ಪ್ರತಾಪ್ ಸಿಂಹ. BJP IT ಸೆಲ್ ಅಂತ ಹೇಳ್ತಾ ಇಲ್ಲ ನಾನು, ಪ್ರತಾಪ್ ಸಿಂಹ ಅವರ IT ಸೆಲ್. ಟ್ವಿಟ್ಟರ್ ಖಾತೆ ಇರ್ಬೋದು, ಫೇಸ್ಬುಕ್ ಲೈವ್ ಪ್ರೋಗ್ರಾಮ್ ಇರ್ಬೋದು, ವಾಟ್ಸಪ್ ಗ್ರೂಪಲ್ಲಿ ಮೆಸೇಜ್ ಕಳಿಸುವಂಥದ್ದು ಒಂದು ಟೀಮ್ ಇಟ್ಕೊಂಡಿದ್ದಾರೆ ಪ್ರತಾಪ್ ಸಿಂಹರವರು. ಆ ಟೀಮಲ್ಲಿ ಕೆಲಸ ಮಾಡುವಂಥ ಒಬ್ಬ ವ್ಯಕ್ತಿ. ನಾವು ಮೈಸೂರು ಪೊಲೀಸ್ ಕಮಿಷನರ್ಗೆ ಮಾಹಿತಿಯನ್ನು ಕೇಳಿದ್ದೀವಿ, ದೂರನ್ನು ಕೊಟ್ಟಿದ್ದೀವಿ. ಈ ಇನ್ಸಿಡೆಂಟ್ ಆದಮೇಲೆ ಇಮ್ಮಿಡಿಯೇಟಾಗಿ ದಯಮಾಡಿ ಅವರ ಕಚೇರಿಗಳನ್ನು ನೀವು ಸೀಲ್ ಮಾಡಬೇಕು. ಮೈಸೂರಲ್ಲಿ ಅವ್ರದ್ದೊಂದು ಕಚೇರಿ ಇದೆ, ಜಲದರ್ಶಿನಿ ಅನ್ನುವಂಥ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ಕಚೇರಿ ಇದೆ. ಕೊಡಗಿನಲ್ಲಿ ಒಂದು ಕಚೇರಿ ಇದೆ, ಡೆಲ್ಲಿನಲ್ಲಿ ಒಂದು ಕಚೇರಿ ಇದೆ. ನಮ್ಮ ಹತ್ರ ಏನು ಮಾಹಿತಿಗಳಿದ್ದಾವೆ ಅದನ್ನು ನಾವು ಇಂಟೆಲಿಜೆನ್ಸ್ ಅವರಿಗೆ ಕೊಡುವಂಥದ್ದಕ್ಕೆ, ಅವ್ರ ಮುಂದೆ ನಾವು ಒಂದಷ್ಟು ಹೇಳಿಕೆ ಕೊಡುವಂಥದ್ದಕ್ಕೆ ಸಿದ್ಧವಿದ್ದೀವಿ.